ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಯಾದಗಿರಿ ಭಾಗದಲ್ಲಿ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇರುವಂತಹ ದೇವರು, ಸ್ವಯಂ ಘೋಷಿತ ದೇವರು, ಇವರು ನಡೆದಾಡುವ ದೇವರು ಅಂತೆಲ್ಲ ಕರೆಸ್ಕೊಳ್ತಾ ಇದ್ರು. ಆದರೆ ಈಗ ಪಾಪ ಈ ದೇವರಿಗೆ ಓಡ್ ಹೋಗುವಂತ ಪರಿಸ್ಥಿತಿ ಬಂದಿದೆ. ಪೋಕ್ಸೋ ಪ್ರಕರಣದ ಬೆನ್ನಲ್ಲೇ ಪೊಲೀಸರಿಗೆ ಮುತ್ಯ ಸಿಗದೆ ಹೋಗಿದ್ದ ಮಲ್ಲಿಕಾರ್ಜುನ ಮುತ್ಯ ಬಂಧನಕ್ಕೆ ಪೊಲೀಸರು ವಿಶೇಷ ತಂಡವರ ರಚನೆ ಮಾಡಿಕೊಂಡಿದ್ದಾರೆ. ಟವರ್ ಲೊಕೇಶನ್ ಆಧರಿಸಿ ಮುತ್ಯಾಗಾಗೀಗ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆಂಧ್ರ ತೆಲಂಗಾಣ ಭಾಗದಲ್ಲಿ ತಲೆಮರೆಸಿಕೊಂಡಿರುವಂತಹ ಶಂಕೆ ಇದೆ. ಇನ್ನು ಮುತ್ಯಾಗಾಗಿ ಪೊಲೀಸರ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಇನ್ನು ಇವತ್ತು ನಿರೀಕ್ಷಣಾ ಜಾಮೀನಿನ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಪೋಕ್ಸೋ ಪ್ರಕರಣದಲ್ಲಿ ಯಾವಾಗ ಈತನ ವಿರುದ್ಧ ದೂರು ದಾಖಲಾಯಿತು ಆಗಿನಿಂದಲೇ ಈತ ಎಸ್ಕೇಪ್. ಉತ್ತರ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಕೂಡ ಯಾದಗಿರಿಯ ಭಾಗದಲ್ಲಿ ಕಣ್ಣಿಗೆ ಕಾಣಿಸ್ತಾ ಇರುವಂತಹ ದೇವರು, ನಡೆದಾಡುವಂತಹ ದೇವರು ಅಂತೆಲ್ಲ ಕರೀತಾ ಇದ್ರು. ಆದರೆ ನಡೆದಾಡುವಂತಹ ದೇವರಿಗೆ ಈಗ ಎಸ್ಕೇಪ್ ಭಾಗ್ಯ ಸಿಗ್ಬಿಟ್ಟಿದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಭಜರಂಗಿ. ಈಗ ಏನಾದರೂ ಸುಳಿವು ಸಿಕ್ಕಿದ್ಯಾ ಅಂತ ಈ ಮಲ್ಲಿಕಾರ್ಜುನ ಮುತ್ಯಾನ ಕುರಿತಾಗಿ? ರಾಹುಲ್, ಯಾದಗಿರಿ ಜಿಲ್ಲೆಯ ಶಾಪುರ್ ತಾಲೂಕಿನ ಮಹಲ್ಗೋಜ ಅನ್ನುವಂತಹ ಗ್ರಾಮದಲ್ಲಿ ಯಮನೂರೇಶ್ವರ ಏನು ಮಠ ಇದೆ. ಮಠದ ಪೀಠಾಧಿಪತಿ ಆಗಿರುವಂತಹ ಮಲ್ಲಿಕಾರ್ಜುನ ಮುತ್ಯ ಅವರು ಇದೇ ತಿಂಗಳು 19ನೇ ತಾರೀಕು ಭಕ್ತರಿಂದ ಮಹಾರಾಷ್ಟ್ರ ಮೂಲದಿಂದ ಬಂದಿರತಕ್ಕಂಥ ಭಕ್ತರ ಒಂದು ಮಗುವನ್ನ ಎತ್ತಾಡಿಕೊಂಡು ನಡೆಸುವಂತ ರೀತಿ ಸರಿಯಲ್ಲ ಅಂತ ಈಗಾಗಲೇ ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ವೈರಲ್ ಆದ ಬೆನ್ನಲ್ಲೇ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಏನಿದೆ, ಆಯೋಗ ಸ್ವಯಂ ದೂರ ದಾಖಲಿಸಿ ಯಾದಗಿರಿ ಎಸ್ಪಿ ಅವರಿಗೆ ಕೂಡ ದೂರ ಸಲ್ಲಿಸಿತ್ತು. ಆ ಹಿನ್ನೆಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳಿಂದ ಕೂಡ ಪೋಕ್ಸ್ಕೋಡಿ ಶಾಪುರ್ ತಾಲೂಕಿನ ಏನು ಗೂಗಿ ಪೊಲೀಸರೇ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಮಲ್ಲಿಕಾರ್ಜುನ ಮುತ್ಯ ಮಠದಿಂದ ಎಸ್ಕೇಪ್ ಆಗಿರುವಂತದ್ದು. ಮಲ್ಲಿಕಾರ್ಜುನ ಮುತ್ಯ ಅಂದ್ರೆ ಈ ಭಾಗದಲ್ಲಿ ಎಷ್ಟು ಮಟ್ಟಿಗೆ ಫೇಮಸ್ ಅಂತಂದ್ರೆ ದೈವ ವ್ಯಕ್ತಿ, ನಡೆದಾಡುವಂತ ದೇವರಂತ ಭಕ್ತರು ಆತನನ್ನ ಪಾಲಿಸ್ತಾ ಇದ್ರು. ಆದ್ರೆ ಇದೀಗ ಆ ವಿಡಿಯೋ ವೈರಲ್ ಇಂದ ಪೋಕ್ಸೋಡಿ ಪ್ರಕರಣ ದಾಖಲಾಗ್ತಿದ್ದ ಮಲ್ಲಿಕಾರ್ಜುನ ಮುತ್ಯ ಮಠದಿಂದ ಕಳೆದ 2 ದಿನಗಳಿಂದ ಮುಕ್ತ ಎಲ್ಲಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇಲ್ಲ. ಅಂದ್ರೆ ಸದ್ಯಕ್ಕೆ ಮಾಹಿತಿ ಅಂದ್ರೆ ಪೊಲೀಸರ ಮೂಲಗಳ ಮಾಹಿತಿ ಪ್ರಕಾರ ಮುತ್ಯ ಅವರ ಮೊಬೈಲ್ ಟವರ್ ಲೊಕೇಶನ್ ಹಾಕೊಂಡು ಸರ್ಚ್ ಮಾಡುವಂತ ಕೆಲಸದಲ್ಲಿ ಪೊಲೀಸರು ವಿಶೇಷ ತಂಡ ರಚನೆ ಮಾಡ್ಕೊಂಡು ಕಾರ್ಯಾಚರಣೆಗೆ ಹೇಳಿದ್ದಾರೆ. ಅಂದ್ರೆ ಮುತ್ಯನ ಬಂಧನಕ್ಕೆ ಬಲೆ ಬಿಸಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಆದ್ರೆ ಮಲ್ಲಿಕಾರ್ಜುನ ಮುತ್ಯ ಸದ್ಯಕ್ಕೆ ಅವರು ಮಠದಿಂದ ಹೋಗಿರುವಂತ ತೆಲಂಗಾಣ ಮುಖಾಂತರವಾಗಿ ಏನಂದ್ರೆ ಕಲಬುರಗಿ ಜಿಲ್ಲೆಯ ಹೈದರಾಬಾದ್ಗೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಇರುವಂತದ್ದು. ಹೀಗಾಗಿ ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ ಮುತ್ಯ ತಮ್ಮ ಭಕ್ತರಿಗೆ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿದ್ರು. ಯಾರು ಆತಂಕ ಪಡುವಂತ ವಿಚಾರ ಇದೆ, ದೊಡ್ಡ ವಿಚಾರ ಆತಂಕ ಪಡುವಂತದ್ದು ಏನಿಲ್ಲ, ನಾನು ಇಲ್ಲೇ ಇದ್ದೀನಿ ಅನ್ನುವಂತ ಸಂದೇಶ ಕೊಡುವಂತ ಕೆಲಸ ಕೂಡ ಮಾಡಿದ್ರು. ಮತ್ತೊಂದು ಕಡೆಗೆ ಭೋಗಿ ಠಾಣೆ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿಕೊಂಡು ಮುತ್ಯನ ಹುಡುಕಾಟದಲ್ಲಿ ತೊಡಗಿದ್ದಾರೆ. ಒಂದ್ ಕಡೆಗೆ ಮಹಾರಾಷ್ಟ್ರ, ತೆಲಂಗಾಣ, ಕರ್ನಾಟಕದ ಈ ಭಾಗದಲ್ಲಿ ಇರಬಹುದು ಅನ್ನುವಂತ ಶಂಕೆ ಕೂಡ ಇರೋದ್ರಿಂದಾಗಿ ಪೊಲೀಸರು ಮುತ್ಯನ ಬಂಧನಕ್ಕಾಗಿ ಸದ್ಯಕ್ಕೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಮಲ್ಲಿಕಾರ್ಜುನ ಮುತ್ಯ ಕೂಡ ಪೊಲೀಸರು ವಿಚಾರಣೆ ಕರೆದ್ರೆ ಹೋಗ್ತೀವಿ, ಸಹಕರಿಸಿ ಅನ್ನುವಂತ ಮಾತು ಕೂಡ ಹೇಳಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಮಲ್ಲಿಕಾರ್ಜುನ ಮುತ್ಯ ಅವರ ಸುಳಿವು ಸದ್ಯಕ್ಕೆ ಪೊಲೀಸರು ಕೂಡ ಸದ್ಯಕ್ಕೆ ಸಿಗದಂತಿರುವಂತದ್ದು. ಮತ್ತೊಂದು ಕಡೆಗೆ ಮಠದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಮುತ್ಯ ದರ್ಶನ ಕೂಡ ಸದ್ಯಕ್ಕೆ ನಿರಾಶೆ ಆಗಿದ್ದಾರೆ. ಅದೇನೇ ಇದ್ರೂ ಕೂಡ ಏನು ದರ್ಶನ ಪಡೆಯೋದಕ್ಕೆ ಬಂದಿರತಕ್ಕಂಥ ಬಾಲಕಿಯನ್ನ ಮುತ್ತು ಎತ್ತಾಡಿಕೊಂಡು ನಡೆದುಕೊಂಡಂತ ರೀತಿ ಅನುಚಿತ ವರ್ತನೆ ಏನಿದೆ, ಆ ಹಿನ್ನೆಲೆಯಲ್ಲಿ ಪೋಸ್ಕೋಡಿನ ಪ್ರಕರಣ ದಾಖಲಾದ ಬೆನ್ನಲ್ಲೇ ಮಲ್ಲಿಕಾರ್ಜುನ ಮುತ್ಯ ಸದ್ಯಕ್ಕೆ ತಲೆ ಮರೆಸ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಅಷ್ಟೇ ಅವರು ಒಂದ್ ಕಡೆಗೆ ವಿಡಿಯೋ ಮುಖಾಂತರವಾಗಿ ಭಕ್ತರಿಗೆ ಸಂದೇಶ, ಆತಂಕ ಪಡಬೇಡಿ ಅನ್ನುವಂತ ಸಂದೇಶ ಕೊಡೋದ್ರ ಜೊತೆಗೇನೆ ಒಂದು ಕಾರ್ಯಕ್ರಮದ ಮಟ್ಟದಲ್ಲಿ ಮಾರ್ಚ್ 13ನೇ ತಾರೀಕು ಒಂದು ಜಾತ್ರಾ ಮಹೋತ್ಸವ ಇದೆ. ಅದ್ರ ಜೊತೆಗೇನೆ ಸಾಮೂಹಿಕ ಕಾರ್ಯಕ್ರಮ ಇರೋ ಕಾರಣಕ್ಕಾಗಿ ಒಂದು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕಾಗಿ ನಾನು ಬೇರೆ ಕಡೆ ಬಂದಿದ್ದೀನಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.